ಸೊ ಕೇಳಿದ್ರು ಸರ್, ಯಾಕೆ ಸರ್ ಬರಲಿಲ್ಲ, ಅಟ್ಲೀಸ್ಟ್ ನೀವು ಇನ್ಫಾರ್ಮ್ ಮಾಡಬೇಕಾಗಿತ್ತಲ್ಲ, ಆ ಮೂಮೆಂಟಲ್ಲಿ ನಾವು ಬೇರೆಯವ್ರನ್ನ ಆ ಜಾಗದಲ್ಲಿ ರಿಪ್ಲೇಸ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು, ಅದು ಇದು ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಓಕೆ, ಆಮೇಲೆ ಹೇಳಿದ್ರು, ಸೊ ಈ ಥರ ಐರನ್ ಕೊಟ್ಟಿದ್ವಿ, ಅವ್ರು ಕರೆಕ್ಟ್ ಟೈಮ್ಗೆ ಡ್ರೆಸ್ ಪ್ರೊವೈಡ್ ಮಾಡಿಲ್ಲ ನಮಗೆ, ಸೊ ನೈಟ್ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಸೊ ಹಾಗಾಗಿ ಬರೋಕ್ಕಾಗಿಲ್ಲ ಸರ್, ಇದು ಒಂದ್ಸರಿ ಕ್ಷಮಿಸ್ಬಿಡಿ, ಅದು ಇದು ಅಂತೆಲ್ಲ ಎಕ್ಸ್ಕ್ಯೂಸ್ ಕೇಳಿದ್ರು. ಓಕೆ, ಮಾಫಿ. ಬಟ್ ಸ್ಕೂಲಲ್ಲಿ ಡಿಸ್ಕಷನ್ನು ಒಂದು 2-3 ಡೇಸ್ವರೆಗೂ ಅದೇ ನಡೀತು. ಅಂದರೆ ಅವ್ರು ಇವಾಗ ನನಗೆ ಇರಿಟೇಟ್ ಮಾಡಬೇಕಲ್ಲ, ಯಾವ ರೀತಿ ನೀನು ಬಂದಿರಲಿಲ್ಲ ಬಟ್ ಬೇರೆಯವ್ರು ಬಂದು ಆ ಜಾಗದಲ್ಲಿ ನಿಂತ್ಕೊಂಡ್ರು, ಅವ್ರು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ನಿನ್ಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ನನಗೆಲ್ಲೋ ಒಂಥರ ಹರ್ಟಿಂಗ್. ಯಾಕಂದರೆ ನಾನು ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ, ವೆಲ್ ಡ್ರೆಸ್ ಆಗಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ, ಬಟ್ ಇವರು ಬೇರೆಯವ್ರನ್ನ ಯಾರನ್ನೋ ಹೇಳ್ತಿದಾರಲ್ಲ ಅಂತ ಅಂದ್ಬಿಟ್ಟು ಅಳು ನನಗೆ. ಸೊ ಆ ಥರ ಇರುತ್ತೆ ಆ ಮೂಮೆಂಟಲ್ಲಿ. ನಾವು ಏನೋ ಅಂದ್ಕೊಂಡಿರ್ತೀವಿ, ಆ ಟೈಮ್ಗೆ ಮೊದಲಿಂದಾನೇ ಪ್ರಿಪೇರ್ ಆಗಿರ್ತೀವಿ, ಒಂದು 2 ಡೇಸ್ 3 ಡೇಸಿಂದ ಒಂದು ಪರ್ಫಾರ್ಮೆನ್ಸ್ಗಾಗಿರ್ಬೋದು ಅಥವಾ ಏನೋ ಒಂದು ಫಂಕ್ಷನ್ಗಾಗಿರ್ಬೋದು, ಎಲ್ಲೋ ಹೋಗೋದಕ್ಕೆ ನಾವು ಪ್ರಿಪೇರ್ ಆಗ್ತಿರ್ತೀವಿ. ಆ ಟೈಮ್ಗೆ ಆ ಪ್ಲ್ಯಾನ್ ಏನಾದರೂ ಕ್ಯಾನ್ಸಲ್ ಆಗಿಬಿಟ್ರೆ ತುಂಬ ಬೇಜಾರಾಗೋಗ್ಬಿಡ್ತೀವಿ. ಅದೂ ಚೈಲ್ಡ್ಹುಡ್ಡಲ್ಲಿ ಏನೆಲ್ಲ ಮೆಮೊರೀಸ್ ಇರುತ್ತೆ, ಚೈಲ್ಡ್ಹುಡ್ ಡ್ರಾಮಾಸ್ ಅಂತ ಹೇಳ್ತಾರಲ್ಲ, ಸೊ ಆ ಟೈಮಲ್ಲಿ ಏನಾದರೂ ಆಯಿತು ಅಂದರೆ ಅದು ಹಾಗೇ ಮೈಂಡಲ್ಲಿ ಉಳ್ಕೊಬಿಡುತ್ತೆ. ಸೊ ನನ್ನ ಒಂದು ಬ್ಯೂಟಿಫುಲ್ ಮೆಮೊರಿ ಅಂತ ಹೇಳಬೇಕು. ಸೊ ಈ ರೀತಿ ಎಲ್ಲ ನಡೀತು. ಸೊ ಇಂಡಿಪೆಂಡೆನ್ಸ್ ಡೇ ಅಂದರೆ ನನಗಿದೆ ತುಂಬ ಚೆನ್ನಾಗಿ ನೆನಪಾಗೋದು, ನಮ್ಮ ಮನೆಯಲ್ಲೂ ಎಲ್ಲರಿಗೂ ನೆನಪಾಗುವಂಥದ್ದು. ಈಗಲೂ ನಮ್ಮ ಡ್ಯಾಡಿ ಯಾರಾದರೂ ಬಂದರೆ ಲೈಕ್ ಅವ್ರ ಮಕ್ಕಳಿಗೆ ಹೇಳ್ತಿರ್ತಾರೆ, ಈ ರೀತಿ ಆಯಿತು ನಮ್ಮ ಮಕ್ಕಳಿಗೆ ಅವತ್ತಿನ ದಿನ. ಸೊ ಅವತ್ತಿಂದ ನಾವು ಯಾರಿಗೂ ಡ್ರೆಸ್ಗಳನ್ನು ಕೊಡೋದಿಲ್ಲ ಆ ಒಂದು ಸ್ಪೆಷಲ್ ಮೂಮೆಂಟ್ಗಳಲ್ಲಿ, ಸ್ಪೆಷಲ್ ಅಕೇಶನ್ಗಳಲ್ಲಿ. ಸೊ ನೀವು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ, ಹಿಂಗಾಗೋಗ್ಬಿಡುತ್ತೆ ಅಂತ ಎಕ್ಸಾಂಪಲ್ ಕೊಡ್ತಿರ್ತಾರೆ. ಸೊ ಇದು ನನ್ನ ಒಂದು ಕ್ಯೂಟ್ ಸ್ಮಾಲ್ ಸ್ಟೋರಿ. ಐ ಥಿಂಕ್ ನಿಮ್ಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.